ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಯಾರೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಾ ಇದ್ದೀರಿ, ರಾಜ್ಯದಲ್ಲಿ ವಿವಿಧ ಪಿಂಚಣಿಗಳನ್ನು ಪಡಿತಾ ಇರ್ಬೋದು. ಅದರಲ್ಲಿ ಮುಖ್ಯವಾಗಿ ಒಂದು ಸಂಧ್ಯಾ ಸುರಕ್ಷಾ ಯೋಜನೆ ಒಂದು ಪಿಂಚಣಿನ ಪಡಿತಾ ಇರಬಹುದು. ಮತ್ತು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿನ ಪಡಿತಾ ಇರಬಹುದು, ಅಂಗವಿಕಲ ಪಿಂಚಣಿನ ಪಡಿತಾ ಇರಬಹುದು, ವಿಧವೆಯತ್ವನ ಪಿಂಚಣಿನ ಪಡಿತಾ ಇರಬಹುದು, ಮನಸ್ವಿನಿ ಪಿಂಚಣಿನ ಪಡಿತಾ ಇರಬಹುದು, ಮತ್ತು ಮೈತ್ರಿ ಪಿಂಚಣಿನ ಪಡಿತಾ ಇರ್ಬೋದು. ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ವಿವಿಧ ಪಿಂಚಣಿಗಳನ್ನು ಯಾರೆಲ್ಲ ಒಂದು ಪಡಿತಾ ಇದ್ರಿ ಅಂಥವರಿಗೆ ಸರ್ಕಾರದ ಕಡೆಯಿಂದ 4 ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಒಂದೊಂದಾಗಿ ಈ ಒಂದು 4 ಭರ್ಜರಿ ಗುಡ್ ನ್ಯೂಸ್ಗಳನ್ನು ಏನೆಲ್ಲ ಒಂದು ಅಪ್ಡೇಟ್ಸ್ ಬಂದಿದೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಮೊದಲನೇ ಅಪ್ಡೇಟ್ ಏನು ಅಂತಂದರೆ, ಯಾರಿಗೆಲ್ಲ ಈ ಒಂದು ಪಿಂಚಣಿ ಹಣ ಬರೋದು ಸ್ಟಾಪ್ ಆಗಿದೆ ಅಂತಂದರೆ, ಪಿಂಚಣಿ ಹಣ ಬರ್ತಾ ಇಲ್ಲ, ನಿಮಗೆ ಪೆನ್ಷನ್ ಬರೋದು ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ ಅಂತಂದರೆ ಅಂಥವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ವೀಕ್ಷಕರೇ. ಅಂಥವರಿಗೆ ಹಣನ ಕೂಡ ಇವಾಗ ಬರ್ತಾ ಇದೆ. ಯಾರಿಗೆಲ್ಲ ಬರ್ತಾ ಇದೆ, ಬರಬೇಕು ಅಂತಂದರೆ ಏನು ಕೆಲಸನ ಮಾಡಬೇಕು ಅಂತ ಕಂಪ್ಲೀಟಾಗಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಎರಡನೇ ಅಪ್ಡೇಟ್ ಏನಪ್ಪ ಅಂತಂದರೆ, ಒಂದು ಜೂನ್ ತಿಂಗಳಲ್ಲಿ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರಿ, ಅದ್ರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ರಿ. ಜೂನ್ ತಿಂಗಳಲ್ಲಿ ಪಿಂಚಣಿ ಹಣ ಯಾವ ದಿನಾಂಕದ ಒಳಗಾಗಿ ನಿಮಗೆ ಪಿಂಚಣಿ ಹಣ ಬರುತ್ತೆ ಅಂತ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ವೀಕ್ಷಕರೇ, ಈ ಮೂರನೇದಾಗಿ ಏನು ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ವೀಕ್ಷಕರೇ ಮೂರನೇ ಗುಡ್ ನ್ಯೂಸ್ ಏನು ಅಂತ ನೋಡೋದಾದರೆ, ಕೆಲವೊಬ್ಬರು ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ನಮಗೆ ಒಂದು 65 ವರ್ಷ ಮೇಲ್ಪಟ್ಟಿದೆ, ನಮಗೂ 65 ವರ್ಷ ಮೇಲೆ ಆದರೂ ಕೂಡ ಇನ್ನೂ ಕೂಡ ನಮಗೆ 600 ರೂಪಾಯಿ ಪಿಂಚಣಿ ಬರ್ತಾಯಿದೆ, ನಮಗೆ 1200 ರೂಪಾಯಿ ಪಿಂಚಣಿನ ಪಡಿಬೇಕು ಅಂತಂದರೆ ಏನು ಮಾಡಬೇಕು, ಯಾವ ರೀತಿ 1200 ರೂಪಾಯಿ ಪಿಂಚಣಿನ ಪಡೆಯೋದು ಅಂತ ತಿಳಿಸ್ಕೊಡ್ತಾಯಿದ್ರು. ಅಂಥವರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ. ಮತ್ತು ಇನ್ನು 4ನೇ ಗುಡ್ ನ್ಯೂಸ್ ಏನು ಅಂತಂದರೆ, ಯಾರಿಗೆಲ್ಲ ಈ ಒಂದು ಜೂನ್ ತಿಂಗಳಲ್ಲಿ ಡಬಲ್ ಪಿಂಚಣಿ ಹಣ ಸಿಗುತ್ತೆ ಅಂತ ಕಂಪ್ಲೀಟಾಗಿ ಈ ಒಂದು 4 ಅಪ್ಡೇಟ್ಗಳ ಬಗ್ಗೆ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇನ್ನು ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲೋ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ ಅಂತಂದರೆ ಚಾನಲ್ನ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ, ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಪಿಂಚಣಿ ಯೋಜನೆ ಬಗ್ಗೆ ಆಗಿರ್ಬೋದು, ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಆಗಿರ್ಬೋದು, ಸರ್ಕಾರದ ಒಂದು ಯೋಜನೆಗಳ ಬಗ್ಗೆ ಆಗಿರ್ಬೋದು, ಯಾವುದೇ ರೀತಿಯಾಗಿ ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ಈ ಒಂದು ಪಿಂಚಣಿದಾರರಿಗೆ ಇರುವಂಥ 4 ಭರ್ಜರಿ ಗುಡ್ ನ್ಯೂಸ್ಗಳ ಬಗ್ಗೆ ಕಂಪ್ಲೀಟಾಗಿ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ತಮಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ವೀಕ್ಷಕರೇ, ಮೊದಲನೇದಾಗಿ ಈ ಒಂದು ಪಿಂಚಣಿ ಹಣ ಬರೋದೇ ಇರೋದಕ್ಕೆ ಕಾರಣಗಳೇನು, ಮತ್ತು ಕಂಪ್ಲೀಟಾಗಿ ಸ್ಟಾಪ್ ಆಗಿರುವಂಥವರಿಗೆ ಮತ್ತು ಕಳೆದ 2-3 ತಿಂಗಳಿಂದ ಪಿಂಚಣಿ ಹಣ ಬರ್ತಾ ಇಲ್ಲ, ನಿಂತು ಹೋಗಿದೆ ಅಂತಂದರೆ ಅಂಥವರು ಏನು ಮಾಡಬೇಕು ಅಂತ ಕೇಳೋದಾದರೆ, ಮೊದಲನೇದಾಗಿ ವೀಕ್ಷಕರೇ, ಯಾರೆಲ್ಲ ಒಂದು ಪಿಂಚಣಿಗೆ ಒಂದು ಅಪ್ಲಿಕೇಶನ್ ಹಾಕಿರ್ತೀರ, ಪಿಂಚಣಿಗೆ ಅಪ್ಲಿಕೇಶನ್ ಹಾಕುವಾಗ ಯಾವೆಲ್ಲ ಒಂದು ದಾಖಲಾತಿಗಳನ್ನು ಕೊಟ್ಟಿರ್ತೀರಿ, ಆ ಒಂದು ದಾಖಲಾತಿಗಳನ್ನು ಕೂಡ ನೀವು ಅಪ್ಲೋಡ್ ಮಾಡಿರ್ತೀರಿ, ಅಪ್ಲೋಡ್ ಮಾಡಿ ಸಬ್ಮಿಟ್ ಕೂಡ ಮಾಡಿರ್ತೀರಿ. ಸಬ್ಮಿಟ್ ಮಾಡಿದರೆ ನಿಮಗೆ ಒಂದು ಆರ್ಡರ್ ಕಾಪಿನ ಕೊಟ್ಟಿರುವಂಥದ್ದು ಸರ್ಕಾರದ ಕಡೆಯಿಂದ. ಮತ್ತು ನೀವು ಅಪ್ಲೋಡ್ ಮಾಡಿರುವಂಥ ಡಾಕ್ಯುಮೆಂಟ್ಸಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಿರ್ತೀರಿ, ಒಂದು ಸಬ್ಮಿಟ್ ಮಾಡಿರ್ತೀರಿ ಇಲಾಖೆಯಲ್ಲಿ, ಆ ಒಂದು ಸಬ್ಮಿಟ್ ಮಾಡಿರೋ ಒಂದು ದಾಖಲೆಗಳಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಏನಿರುತ್ತೆ, ಆ ಒಂದು ಡೇಟ್ ಆಫ್ ಬರ್ತ್ ಕೂಡ ಒಂದು ರೇಷನ್ ಕಾರ್ಡಲ್ಲಾಗಿರ್ಬೋದು, ಮತ್ತು ಆಧಾರ್ ಕಾರ್ಡಲ್ಲಾಗಿರ್ಬೋದು, ವೋಟರ್ ID ಕಾರ್ಡಲ್ಲಾಗಿರ್ಬೋದು, ಈ 3 ಒಂದು ದಾಖಲಾತಿಗಳಲ್ಲಿ ಒಂದು ಸೇಮ್ನ ಡೇಟ್ ಆಫ್ ಬರ್ತ್ ಇರಬೇಕಾಗುತ್ತೆ, ಸೇಮ್ ಡೇಟ್ ಆಫ್ ಬರ್ತ್ ಆಗಿರಬೇಕಾಗುತ್ತೆ. ಮತ್ತು ನಿಮ್ಮ ಒಂದು ಏಜ್ ಕೂಡ ಒಂದು 60 ಅಬೋವ್ ಆಗಿರಬೇಕಾಗುತ್ತೆ. ಈ ಒಂದು ವೃದ್ಧಾಪ್ಯ ಯೋಜನೆಗಳ ಪಿಂಚಣಿನ ಪಡಿಬೇಕು ಅಂತಂದರೆ ಯಾರದೆಲ್ಲ ಒಂದು ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿಲ್ವೋ, ಕೆಲವೊಬ್ರದ್ದು ಆಧಾರ್ ಕಾರ್ಡಲ್ಲಿ 60 ವರ್ಷ ಮೇಲ್ಪಟ್ಟಿರ್ತಾರೆ, ಇನ್ನೂ ಕೂಡ ಒಂದು ವೋಟರ್ IDಯಲ್ಲಿ ನೋಡಿದ್ರೆ ಕಡಿಮೆ ಇರುತ್ತೆ, ಮತ್ತು ರೇಷನ್ ಕಾರ್ಡಲ್ಲಿ ಮತ್ತೊಂದು ಡೇಟ್ ಆಫ್ ಬರ್ತ್ ಇರುತ್ತೆ. ಈ ರೀತಿಯಾಗಿ ಡೇಟ್ ಆಫ್ ಬರ್ತ್ ಕೂಡ ರೇಷನ್ ಕಾರ್ಡಲ್ಲಿ ಒಂದು ಡೇಟ್ ಆಫ್ ಬರ್ತು, ಮತ್ತು ಆಧಾರ್ ಕಾರ್ಡಲ್ಲಿ ಒಂದು ಡೇಟ್ ಆಫ್ ಬರ್ತು, ಮತ್ತು ನಿಮ್ಮ ಒಂದು ವೋಟರ್ ID ಕಾರ್ಡಲ್ಲಿ ಮತ್ತೊಂದು ಡೇಟ್ ಆಫ್ ಬರ್ತ್ ಆಗಿರುತ್ತೆ. ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಡೇಟ್ ಆಫ್ ಬರ್ತ್ಗಳನ್ನು ಅವರು ಸರ್ಕಾರದವರು ಇಲಾಖೆಯವರು ನೋಡಿದಾಗ, ವೀಕ್ಷಣೆ ಮಾಡಿದಾಗ ಅಲ್ಲಿ ಒಂದು ಸಮಸ್ಯೆನ ಬರ್ತಾ ಇರುವಂಥದ್ದು, ಏಜ್ ಒಂದು ಹೆಚ್ಚು ಮತ್ತು ಕಡಿಮೆನ ತೋರಿಸ್ತಾ ಇರುವಂಥದ್ದು. ಇದರಿಂದಾಗಿ ನಿಮ್ಮ ಒಂದು ಪಿಂಚಣಿ ಒಂದು ಯೋಜನೆ ಏನಿರುತ್ತೆ, ಪಿಂಚಣಿ ನಮ್ಮ ಆರ್ಡರ್ ಕಾಪಿ ಏನಿರುತ್ತೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಈ ರೀತಿಯಾಗಿ ಮತ್ತು ಅದರಲ್ಲಿಯೂ ಕೂಡ ಒಂದು ಯಾರೆಲ್ಲ ಒಂದು ಅನರ್ಹತೆಗಳನ್ನು ಹೊಂದಿರ್ತಾರೆ, ಅನರ್ಹತೆ ಹೊಂದಿದ್ದವರು ಕೂಡ ಒಂದು
ಪಿಂಚಣಿಗಳನ್ನು ಕ್ಯಾನ್ಸಲ್ ಮಾಡ್ತಾ ಇರುವಂಥದ್ದು. ಅಂಥವರು ಏನು ಮಾಡಬೇಕು ಅಂತಂದರೆ, ನಿಮ್ಮ ಒಂದು ದಾಖಲೆಗಳನ್ನು ತೆಗೆದುಕೊಂಡು ಏನಾದರೂ ಮಿಸ್ಟೇಕ್ಸ್ ಇದ್ದರೆ, ಡೇಟ್ ಆಫ್ ಬರ್ತ್ ಮಿಸ್ಟೇಕ್ಸ್ ಇದ್ದರೆ, ಹೆಸರುಗಳನ್ನ ಮಿಸ್ಟೇಕ್ಸ್ ಇದ್ದರೆ, ಈ ರೀತಿಯಾಗಿ ನಿಮ್ಮ ಒಂದು ದಾಖಲಾತಿಗಳನ್ನು ತೆಗೆದುಕೊಂಡು ನಿಮ್ಮ ಒಂದು ಯಾವ ಒಂದು ತಹಸೀಲ್ ಆಫೀಸ್ ಬರುತ್ತೆ ಆ ಒಂದು ತಹಸೀಲ್ ಆಫೀಸ್ಗೆ ಹೋಗಿ ನಿಮ್ಮ ಒಂದು ಎಲ್ಲ ದಾಖಲಾತಿಗಳನ್ನು ಕೊಟ್ಟು ಯಾವ ಒಂದು ಆರ್ಡರ್ ಕಾಪಿ ಕ್ಯಾನ್ಸಲ್ ಆಗಿರುತ್ತೆ ಮತ್ತೆ ಅದನ್ನು ರನ್ನಿಂಗಲ್ಲಿ ಆ್ಯಕ್ಟಿವಲ್ಲಿ ಮಾಡಿಸಿ ಕೊಡ್ತಾರೆ. ಆವಾಗ ಮತ್ತೆ ನಿಮಗೆ ಕಂಪ್ಲೀಟಾಗಿ ಒಂದು ಪಿಂಚಣಿನ ಕಂಪ್ಲೀಟಾಗಿ ಏನು ಪ್ರತಿ ತಿಂಗಳು ಬರ್ತಾಯಿತ್ತು ಅದೇ ರೀತಿಯಾಗಿ ಚಾಲ್ತಿಯಾಗಿ ನಿಮಗೆ ಬರ್ತಾ ಇರುತ್ತೆ ವೀಕ್ಷಕರೇ. ಇದು ಮೊದಲನೇ ಗುಡ್ ನ್ಯೂಸ್ ಆಯಿತು ವೀಕ್ಷಕರೇ. ಎರಡನೇ ಗುಡ್ ನ್ಯೂಸ್ ಏನು ಅಂತ ನೋಡೋದಾದರೆ, ಭಾಳಷ್ಟು ಜನರು ಈ ಒಂದು ಜೂನ್ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾಯಿದ್ರು. ಅದಕ್ಕೋಸ್ಕರ ಜೂನ್ ತಿಂಗಳಲ್ಲಿ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಜೂನ್ ತಿಂಗಳ ಪಿಂಚಣಿ ಹಣ ವೀಕ್ಷಕರೇ ಜೂನ್ 8ನೇ ತಾರೀಕಿನಿಂದ ಜೂನ್ 18ನೇ ತಾರೀಕು ಒಳಗಾಗಿ ನಿಮಗೆ ಕಂಪ್ಲೀಟಾಗಿ ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿ ಆಗಿರ್ಬೋದು, ಅಂಗವಿಕಲ ಪಿಂಚಣಿನ ಆಗಿರ್ಬೋದು, ವಿಧವಾ ವೇತನ ಪಿಂಚಣಿನ ಆಗಿರ್ಬೋದು, ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿ ಆಗಿರ್ಬೋದು, ಮತ್ತು ಮನಸ್ವಿನಿ ಪಿಂಚಣಿ ಆಗಿರ್ಬೋದು, ಮೈತ್ರಿ ಪಿಂಚಣಿ ಆಗಿರ್ಬೋದು, ರಾಜ್ಯ ಸರ್ಕಾರದಿಂದ ಯಾವೆಲ್ಲ ಒಂದು ಪಿಂಚಣಿಯನ್ನು ಪಡೀತಾ ಇರ್ತೀರಿ ಆ ಎಲ್ಲ ಪಿಂಚಣಿಗಳು ಕೂಡ ಜೂನ್ 8ನೇ ತಾರೀಕಿನಿಂದ ಜೂನ್ 18ನೇ ತಾರೀಕು ಒಳಗಾಗಿ ಕಂಪ್ಲೀಟಾಗಿ ನಿಮಗೆ ಬಂದೇ ತಲುಪುತ್ತೆ ಅಂತ ಹೇಳ್ತಾ, ಇದು ಒಂದು ಸರ್ಕಾರದ ಕಡೆಯಿಂದ ಬಂದಿರುವಂಥ ಎರಡನೇ ಅಪ್ಡೇಟ್ ಆಗಿರುತ್ತೆ ವೀಕ್ಷಕರೇ. ಇನ್ನು ವೀಕ್ಷಕರೇ ಮೂರನೇ ಅಪ್ಡೇಟ್ ಏನು ಅಂತ ನೋಡೋದಾದರೆ, ಮೂರನೇ ಅಪ್ಡೇಟ್ ಏನು ಅಂತಂದರೆ, ಸರ್ಕಾರದ ಕಡೆಯಿಂದ ಬಂದಿರೋ ಅಪ್ಡೇಟ್ನ ಯಾರದೆಲ್ಲ ಒಂದು ಏಜ್ 65 ಅಬೋವ್ ಆಗಿರುತ್ತೆ ಅವರು ಪ್ರತಿ ತಿಂಗಳು ಒಂದು 60 ವರ್ಷ ಕಂಪ್ಲೀಟ್ ಆಗಿತ್ತು ಅಂದರೆ ಪಿಂಚಣಿ ಯೋಜನೆಗೆ ಅರ್ಜಿ ಸಲ್ಲಿಸಿ ಪಿಂಚಣಿನ ಪಡಿತಾ ಇರ್ತಾರೆ ಪ್ರತಿ ತಿಂಗಳು. ಅಂಥವರು ಪ್ರತಿ ತಿಂಗಳು ಪಿಂಚಣಿನ ಪಡಿತಾ ಇರ್ತಾರೆ. ಅಂಥವ್ರದ್ದು 5 ವರ್ಷ ಕಂಪ್ಲೀಟಾಗಿ 6ನೇ ವರ್ಷಕ್ಕೂ ಕೂಡ ಪಿಂಚಣಿನ ಪಡಿತಾ ಇರ್ತಾರೆ. 60 ವರ್ಷ ಮೇಲ್ಪಟ್ಟವರಿಗೆ 600 ರೂಪಾಯಿ ಪಿಂಚಣಿನ ಸರ್ಕಾರದ ಕಡೆಯಿಂದ ಬರ್ತಾ ಇರುವಂಥದ್ದು. ಅವರು 65 ವರ್ಷ ಮೇಲ್ಪಟ್ಟ ಆದರೂ ಕೂಡ ಇನ್ನೂ ಕೂಡ 600 ಪಿಂಚಣಿನ ಪಡಿತಾ ಇರ್ತಾರೆ. ಕೆಲವೊಬ್ಬರು ಅದರಲ್ಲಿ ಮುಖ್ಯವಾಗಿ ಒಂದು ಆತ್ಮೀಯ ಪ್ರೀತಿಯ ಒಂದು ವೀಕ್ಷಕರೇ ಕಮೆಂಟ್ ಮಾಡಿದರು, 65 ವರ್ಷ ಆದರೂ ಕೂಡ ನಮಗೆ 600 ರೂಪಾಯಿ ಪಿಂಚಣಿನ ಬರ್ತಾ ಇದೆ ಅಂತ ಕಮೆಂಟ್ ಮಾಡ್ತಾಯಿದ್ರು. ಯಾರ್ದೆಲ್ಲ ಒಂದು 65 ವರ್ಷ ಕಂಪ್ಲೀಟ್ ಆಗಿದೆ ಅಂಥವರಿಗೆ 1200 ರೂಪಾಯಿ ಪಿಂಚಣಿನ ಸಂಧ್ಯಾ ಸುರಕ್ಷಾ ಯೋಜನೆಯಿಂದ ಬರ್ತಾ ಇರುವಂಥದ್ದು. ಇವಾಗ 65 ವರ್ಷ ಕಂಪ್ಲೀಟ್ ಆದರೂ ಕೂಡ ಅವರು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿಯಿಂದ 600 ರೂಪಾಯಿ ಪಿಂಚಣಿನ ಪಡಿತಾ ಇರ್ತಾರೆ. ಅಂಥವರು ನಿಮ್ಮ ಒಂದು ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಒಂದು 65 ವರ್ಷ ಕಂಪ್ಲೀಟ್ ಆಗಿರುವಂಥ ಪ್ರೂಫ್ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ತಹಸೀಲ್ ಆಫೀಸಲ್ಲಿ ಸಬ್ಮಿಟ್ ಮಾಡಿದರೆ ನಿಮ್ಮ ಒಂದು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಒಂದು ಪಿಂಚಣಿ ಏನು ಆರ್ಡರ್ ಕಾಪಿ ಇರುತ್ತೆ ಅದನ್ನು ಕ್ಯಾನ್ಸಲ್ ಮಾಡಿ ಮತ್ತು ನಿಮಗೆ ಸಂಧ್ಯಾ ಸುರಕ್ಷಾ ಯೋಜನೆ ಒಂದು 1200 ರೂಪಾಯಿ ಪ್ರತಿ ತಿಂಗಳು ಮಾಸಾಶನ ಬರುವ ರೀತಿ ಆರ್ಡರ್ ಕಾಪಿನ ನಿಮಗೆ ಸ್ಯಾಂಕ್ಷನ್ ಮಾಡಿ ಕೊಟ್ಟು ಅಲ್ಲಿಂದ ನಿಮಗೆ 1200 ರೂಪಾಯಿ ಪಿಂಚಣಿನ 65 ವರ್ಷ ಮೇಲ್ಪಟ್ಟವರಿಗೆ ಸರ್ಕಾರದ ಕಡೆಯಿಂದ ಬರುವ ರೀತಿ ಈ ಒಂದು ತಹಸೀಲ್ ಆಫೀಸ್ಗಳಲ್ಲಿ ಪಿಂಚಣಿ ವಿಭಾಗ ಏನಿರುತ್ತೆ ವಿಭಾಗದ ಅಧಿಕಾರಿಗಳು ತಮಗೆ ಮಾಡಿಸಿ ಕೊಡ್ತಾರೆ. ಅಲ್ಲಿ ಹೋಗಿ ವಿಸಿಟ್ ಮಾಡಿ ಯಾರೆಲ್ಲ ಒಂದು 65 ವರ್ಷ ಕಂಪ್ಲೀಟ್ ಆಗಿದೆ ಅಂಥವರು ಹೋಗಿ ಈ ಒಂದು 1200 ರೂಪಾಯಿ ಪಿಂಚಣಿಗಳನ್ನು ಪಡೆದುಕೊಳ್ಬೋದು ಅಂತ ಹೇಳ್ತಾ ಇದು ಮೂರನೇ ಗುಡ್ ನ್ಯೂಸ್ ಆಗಿತ್ತು ವೀಕ್ಷಕರೇ. ನಾಲ್ಕನೇ ಗುಡ್ ನ್ಯೂಸ್ ಏನು ಅಂತ ನೋಡೋದಾದರೆ, ಯಾರಿಗೆಲ್ಲ ಈ ಒಂದು ಜೂನ್ ತಿಂಗಳಲ್ಲಿ ಡಬಲ್ ಪಿಂಚಣಿ ಹಣ ಬರುತ್ತೆ ಅಂತಂದರೆ, ಈ ಒಂದು ಮೇ ತಿಂಗಳಲ್ಲಿ ಯಾರಿಗೆಲ್ಲ ಪಿಂಚಣಿ ಹಣನ ಬಂದಿಲ್ವೋ ಅಂಥವರು ಪಡೆದಿಲ್ವೋ, ತಾಂತ್ರಿಕ ಸಮಸ್ಯೆಯಿಂದ ಆಗಿರ್ಬೋದು ಅಥವಾ ಸರ್ಕಾರದ ಸಮಸ್ಯೆಯಿಂದ ಆಗಿರ್ಬೋದು ಅಥವಾ ಇವರ ಒಂದು ಯಾರೆಲ್ಲ ಒಂದು ಪಿಂಚಣಿ ಫಲಾನುಭವಿಗಳಿರ್ತಾರೆ ಅಂಥವರ ಒಂದು ವೈಯಕ್ತಿಕ ಆಧಾರ್ ಡೀಟೇಲ್ಸ್ ಆಗಿರ್ಬೋದು ಈ ರೀತಿಯಾಗಿ ತಾಂತ್ರಿಕ ಸಮಸ್ಯೆಯಿಂದ ಹಣನ ಜಮಾ ಆಗಿಲ್ಲ ಅಂತಂದರೆ ಅಂಥವರಿಗೆ ಈ ಒಂದು ಜೂನ್ ತಿಂಗಳಲ್ಲಿ ಈ ಒಂದು ಮೇ ತಿಂಗಳದ್ದು ಸೇರಿಸಿ ಜೂನ್ ತಿಂಗಳಲ್ಲಿ ಮೇ ತಿಂಗಳ ಹಣ ಮತ್ತು ಜೂನ್ ತಿಂಗಳ ಹಣನ 2 ತಿಂಗಳ ಹಣನ ಒಟ್ಟಿಗೆ ಆಗಿ ಒಂದು ಜೂನ್ ತಿಂಗಳಲ್ಲಿ ಡಬಲ್ ಆಗಿ ಕೊಡ್ತಾ ಇರುವಂಥದ್ದು ವೀಕ್ಷಕರೇ. ಇಷ್ಟು ಒಂದು ಪಿಂಚಣಿ ಯೋಜನೆ ಬಗ್ಗೆ 4 ಅಪ್ಡೇಟ್ಸ್ ಇತ್ತು ವೀಕ್ಷಕರೇ. ಸ್ಟೆಪ್ ಬೈ ಸ್ಟೆಪ್ ತಮಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಏನಾದರೂ ಈ ಒಂದು ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ನಿಖರವಾದಂಥ ಮಾಹಿತಿಗಳನ್ನೇ ಬರ್ತಾ ಇರ್ತವೆ, ಲಭ್ಯವಾಗ್ತಾ ಇರ್ತವೆ. ಅದಕ್ಕೋಸ್ಕರ ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೆ ಲೈಕ್ ಮಾಡಿ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ರಾಜ್ಯದಲ್ಲಿರುವಂಥ ಎಲ್ಲ ಕಡೆಯೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಮತ್ತು ನಿಮಗೆ ಪರಿಚಯ ಇರುವಂಥವರಿಗೆ ಯಾರೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಾ ಇರ್ತಾರೆ, ಯಾರ ಮನೆಯಲ್ಲಿ ವಯಸ್ಸಾದಂಥವ್ರು ಇರ್ತಾರೆ ಅಂಥವರಿಗೆ ಈ ಒಂದು ವಿಡಿಯೋನ ತಪ್ಪದೇ ಶೇರ್ ಮಾಡಿ ಅಂತ ಹೇಳ್ತಾ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಿಡಿಯೋ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಯೊಂದಿಗೆ ತಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.